ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸೀತಾ ಅವರು ನಿಮ್ ಜೊತೆ ಇರ್ತಾರ? ಹ್ಞೂ, ಬ್ಯಾಂಕ್ ಅವರು ಅವಳ ಮನೆನ ಹರಾಜು ಹಾಕ್ತಿದ್ದಾರೆ. ಸೊ ಅವಳಿಗೆ ಹೊಸ ಮನೆ ಸಿಗೋವರೆಗೂ ಅವಳು ನನ್ನ ಜೊತೆನೇ ಇರ್ತಾಳೆ. ಮನೆ ಹರಾಜಿನವರೆಗೂ ಬಂತ? ಛೇ, ಅದನ್ನು ಉಳಿಸ್ಕೊಳ್ಳೋ ಒಂದು ಪ್ರಯತ್ನನೂ ಸರಿ ಹೋಗಿಲ್ಲ. ಸೀತಾ ಅಟ್ಲೀಸ್ಟ್ ರಾಮ್ ಹೆಲ್ಪ್ ತಗೋಬೋದಲ್ವಾ? ಅವನ ಜೊತೆ ಮಾತಾಡೋಕ್ಕೆ ರೆಡಿ ಇಲ್ಲ. ಹೆಲ್ಪ್ ಎಲ್ಲಿ ತಗೊಂತಾರೆ? ಅವ್ರು ನಿರ್ಧಾರ ಮಾಡಿದ್ಮೇಲೆ ಅದನ್ನು ಯಾರೂ ಬದಲಾಯಿಸೋಕ್ಕಾಗಲ್ಲ. ಪ್ರಿಯಾ, ಕ್ಯಾರಿ ಆನ್ ವಿತ್ ಯೋರ್ ಲಂಚ್. ಬಾಸ್ಕ ಮನೆಯಿಂದ ಊಟ? ಹೌದು. ಅದೃಷ್ಟ ಮಾಡಿದ್ರು. ರಾಮ್ ಸರ್, ನೀವು ದೇಸಾಯಿ ಮನೆ ಮಗ, ಎಷ್ಟು ಐಷಾರಾಮಿಯಾಗಿ ಬದುಕ್ಬೋದು. ನೀವು ಆಸೆ ಪಟ್ರೆ ಏನ್ ಬೇಕಿದ್ರೂ ಸಿಗತ್ತೆ. ಆದ್ರೆ ಇಷ್ಟು ದಿನ ಅನ್ಯಾಯವಾಗಿ ನಾನು ತರ್ತಿದ್ದ ತಂಗಳನ್ನ ತಿನ್ನೋ ಹಾಗಾಯ್ತು. ಒಬ್ಬ ನಾರ್ಮಲ್ ವ್ಯಕ್ತಿ ತರ ನಾನು ನಿಮ್ಮನ್ನ ನಡೆಸ್ಕೊಂಡ್ಬಿಟ್ಟೆ. ನಾನು ಮಾಡೋ ಒಣ್ಕಲ್ ಚಪಾತಿಗೂ ನಿಮಗಂತ ಬರೋ ಬಿಸಿ ಬಿಸಿ ಊಟಕ್ಕೂ ಎಷ್ಟು ವ್ಯತ್ಯಾಸ ಇದೆ. ನಮ್ಮಿಬ್ರು ಬದುಕು ಎಷ್ಟು ಬೇರೆ ಬೇರೆ ಅಲ್ವಾ? ಅದ ಬೇಡ ಬೇಡ, ಇಟ್ಸ್ ಓಕೆ. ಬಾಮರೆ, ಊಟ ಮಾಡು. ಮುಖ ಯಾಕೋ ಹೀಗೆ ಇಟ್ಕೊಂಡಿದ್ಯಾ? ಏನಾಯ್ತು? ಹೇಳೋ. ಸೀತಾ ಅವ್ರ ಮನೆ ಹರಾಜಾಗ್ತಿದ್ಯಂತೆ. ವಾಟ್? ಐ ಸೀರಿಯಸ್? ಅವರೇ ಮನೆ ಬಿಟ್ಕೊಡಕ್ಕೆ ರೆಡಿ ಆಗಿದ್ದಾರೆ. ಹಿಂಗಾದ್ರೆ ಹೆಂಗೋ? ಹೌ ವಿಲ್ ಶಿ ಇವನ್ ಮ್ಯಾನೇಜ್? ಸರಿ, ನೀನು ಊಟ ಮಾಡು. ನೀ ಕೇಳ್ದಲ್ಲ ಪ್ರೆಸೆಂಟೇಷನ್ ಅದು ರೆಡಿ ಆಗಿದೆ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸಿಹಿ ಮನೆಗೆ ಸಿಕ್ಕಾಪಟ್ಟೆ ಅಟ್ಯಾಚ್ಡ್ ಆಗಿದ್ದಾಳೆ. ಯಾವತ್ತಿದ್ರೂ ಅದು ನಿನ್ನ ಮನೆ ಅಂತ ನಾನೇ ಅವಳ ತಲೆಗೆ ತುಂಬಿದ್ದೀನಿ. ಛೇ, ಈಗ ನಾನು ಹೆಲ್ಪ್ ಮಾಡ್ತೀನಿ ಅಂದರೂ ಸೀತಾ ಅದನ್ನು ಆಕ್ಸೆಪ್ಟ್ ಮಾಡಲ್ಲ. ಏನು ಮಾಡಲಿ? ಏನು ಮೇಡಮ್ ಹೀಗೆ ಮಾಡ್ಬಿಟ್ರಿ? ನೀವು ಹೇಳ್ದಾಗೆಲ್ಲ ಕೇಳ್ಕೊಂಡು ನೀವು ಹೇಳಿದ್ದೆಲ್ಲ ಮಾಡ್ಕೊಂಡಿದ್ದಕ್ಕೆ ನನಗೆ ಒಳ್ಳೆ ಬಹುಮಾನನೇ ಕೊಟ್ಬಿಟ್ರಿ. ಬಿಟ್ಬಿಡಿ ಮೇಡಮ್ ನನ್ನ. ನಾನು ಯಾವುದೋ ಆಫೀಸಲ್ಲಿ ಕ್ಲರ್ಕ್ ಆಗೋ ಪ್ಯೂನ್ ಆಗೋ ಕೆಲಸ ಮಾಡ್ಕೊಂಡು ಹೇಗೋ ಇದ್ದು ಬಿಡ್ತೀನಿ. ನಿಮ್ಮ ಸಹವಾಸ ಮಾತ್ರ ಬೇಡ. ಕನ್ಸ್ ಕಾಣೋದಕ್ಕೂ ಯೋಗ್ಯತೆ ಬೇಕು. ದೇಸಾಯಿ ಗ್ರೂಪ್ ಆಫ್ ಕಂಪನೀಸ್ ಇಂದ ಆಚೆ ಹಾಕಿ ನಿನಗೊಂದು ದೊಡ್ಡ ಫೇವರ್ ಮಾಡಿದ್ದೀನಿ. ಅದೇನು ಮೇಡಮ್ ನೀವು ಅಂತ ಫೇವರ್ ಮಾಡಿರೋದು ನನಗೆ? ನೀನ ಅಶೋಕನ ಕಡೆ ಬೆರಳು ತೋರಿಸಿದಕ್ಕೆ ನಿನ್ನ ಕಂಪನಿಯಿಂದ ಆಚೆ ಹಾಕ್ತಾ ರಾಮ. ಇನ್ನು ನನ್ನ ಕಡೆ ಬೆರಳು ತೋರಿಸಿದಿದ್ರೆ ನಿನ್ನ ಅಲ್ಲೇ ಕೊಚ್ಚ ಹಾಕ್ತಿದ್ದ. ಅದರಿಂದ ನಿನ್ನ ಬಚಾವ್ ಮಾಡಿದ್ದೀನಿ. ಸೊ ಬಿ ಥ್ಯಾಂಕ್ಫುಲ್. ನೀನ್ ಈಗಿರೋ ಮನೆ, ನಿನ್ ಲಕ್ಸುರಿಯಸ್ ಲೈಫು, ಇದೆಲ್ಲ ಬಂದಿದ್ದು ಯಾರಿಂದ ಅನ್ನೋದನ್ನ ಮರಿಬೇಡ. ಇಲ್ಲ ಮೇಡಮ್, ಅದೆಲ್ಲ ಏನೂ ಮರ್ತಿಲ್ಲ. ನೀವು ಇಲ್ಲಿವರೆಗೂ ಬಂದಿದ್ದೀರಾ ಅಂದರೆ ನನಗೇನೋ ಕೆಲಸ ತಂದಿರ್ತೀರ. ಹೇಳಿ ಮೇಡಮ್. ಒಂದು ಇನ್ವೆಸ್ಟ್ಮೆಂಟ್ ಇದೆ, ಅದರಲ್ಲಿ ಇನ್ವೆಸ್ಟ್ ಮಾಡು. ಅಲ್ಲ ಮೇಡಮ್, ರಾಮ್ ಸರ್ ನನ್ನ ಅಕೌಂಟ್ಸ್ನೆಲ್ಲ ಬ್ಲಾಕ್ ಮಾಡಿಸ್ಬಿಟ್ಟಿದ್ದಾರೆ. ಹೇಗೆ ಮಾಡೋದು ಮೇಡಮ್? ನಿನ್ನ ಹೆಂಡತಿ ಹೆಸರಲ್ಲಿ ಇನ್ನೊಂದು ಅಕೌಂಟ್ ಮಾಡಿದೀವಲ್ಲ, ಆ ಅಕೌಂಟಲ್ಲಿ ಇದುವರೆಗೂ ಅದೆಷ್ಟು ಕೋಟಿ ಸೇರಿದೆಯೋ ಅದ್ರ ಬಗ್ಗೆ ನಾನು ಯಾವತ್ತೂ ಕೇಳಿಲ್ಲ. ಆ ಅಕೌಂಟ್ ಇದೆಯಲ್ಲ? ಇದೆ ಮೇಡಮ್. ಇನ್ವೆಸ್ಟ್ಮೆಂಟ್ ಎಲ್ಲಿ ಮಾಡಬೇಕು? ಸುತ್ತಿ ಬಳಸಿ ಮಾತಾಡಲ್ಲ. ನಿಮ್ಮ ಸೀತಾ ಮಾತೆ ಮನೆ ಆಕ್ಷನ್ಗೆ ಬಂದಿದೆ, ಆ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡಿ. ಸೀತಾ ಮನೆನಾ? ಆ ಕಿತ್ತೋಗಿರೋ ಮನೆನಾ? ಏನಾಗಿದೆ ಮೇಡಮ್ ನಿಮಗೆ? ಅಲ್ಲ, ಆ ಮನೆ ಏನಕ್ಕೆ ತಗೋಬೇಕು ಮೇಡಮ್? ನೀನು ಒಬ್ಬ ಬಿಸ್ನೆಸ್ ಮ್ಯಾನ್ ತಾನೆ. ಬಿಸ್ನೆಸ್ ನಿನಗೂ ಗೊತ್ತಿದೆಯಲ್ಲ. ಇನ್ವೆಸ್ಟ್ಮೆಂಟ್ ಅಲ್ಲಿ ಬರೋ ರಿಟರ್ನ್ಸು ಬರೀ ದುಡ್ಡಿನ ರೂಪದಲ್ಲಿ ಬರಬೇಕಾಗಿಲ್ಲ. ಆ ಪ್ರಾಪರ್ಟಿಗೆ ಎಷ್ಟೇ ಕೋಟಿ ಆಗಲಿ ಅದನ್ನ ಕೊಂಡ್ಕೊ. ಆಯ್ತು ಮೇಡಮ್.
ಏನ್ ಸಿಹಿ ಸ್ಕೂಲ್ ಡೇಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಜೋರಾ? ಹ್ಞೂ ಆಂಟಿ, ಎಲ್ಲೂ ಮಿಸ್ ಆಗದೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ಬೇಕಂದ್ರೆ ಜೋರಾಗಿ ಪ್ರಾಕ್ಟೀಸ್ ಮಾಡ್ಬೇಕಂತ ನಮ್ಮ ಮಿಸ್ ಹೇಳಿದ್ದಾರೆ. ಏಯ್ ಸಿಹಿ, ರವಿಚಂದ್ರನ್ ಬರ್ತಾರಂತೆ, ನಾವೆಲ್ಲರೂ ನೋಡಕ್ ಬರ್ಬೋದಾ? ಅವರು ಅಂದ್ರೆ ನಂಗೆ ತುಂಬಾ ಪ್ರಾಣ. ಆ ಸ್ಕೂಲ್ಗೆ ಬರ್ತೀವಿ ಅಂದ್ರೆ ಎಲ್ಲರೂ ಹೋಗಿ ಹತ್ರದಿಂದ ನೋಡ್ಬೋದಲ್ಲ? ಸಿಹಿ, ನಾವೆಲ್ಲರೂ ಬರೋದಕ್ಕೆ ಪರ್ಮಿಷನ್ ಇದೆಯಾ? ಹ್ಞೂ ಆಂಟಿ, ಎಲ್ರೂ ಬರ್ಬೋದಂತೆ ನಮ್ಮ ಮಿಸ್ ಹೇಳಿದ್ದಾರೆ. ಸಿಹಿ, ಪ್ರಾಕ್ಟೀಸ್ ಎಲ್ಲ ಮುಗೀತಾ? ಬಾ ಊಟ ಮಾಡು. ಶ್ರೇಯಸ್, ನೀನು ಇಲ್ಲೇ ಊಟ ಮಾಡ್ಕೊ. ಬೇಡ ಆಂಟಿ, ನಮ್ಮ ಮನೇಲಿ ಬಿರಿಯಾನಿ ಮಾಡಿದ್ದಾರೆ, ನಾನು ಅಲ್ಲೇ ತಿಂತೀನಿ. ಓ ಸರಿ ಆಯ್ತು. ನೀನ್ ಬಾ. ಬಾಯ್ ಸಿಹಿ, ಬಾಯ್. ನಮ್ಮ ಸ್ಕೂಲ್ ಡೇಗೆ ರವಿಚಂದ್ರನ್ ಸರ್ ಬರ್ತಿದ್ದಾರೆ, ವಟಾರದವ್ರು ಎಲ್ಲರೂ ಬರ್ತಿದ್ದಾರೆ. ನೀನು ನನ್ನ ಡ್ಯಾನ್ಸ್ ನೋಡಕ್ ಬರ್ತೀಯ ಫ್ರೆಂಡ್? ಪ್ಲೀಸ್ ಪ್ಲೀಸ್ ಫ್ರೆಂಡ್. ಸಿಹಿ, ಸಿದ್ದಮ್ಮ, ನಾನು ಆಕಾಶ ಬುಟ್ಟಿ ಜೊತೆನೂ ಮಾತಾಡ್ಬಾರ್ದಾ? ನಿನ್ನತ್ರ ನಾನು ಫೋನ್ ಕೇಳಲ್ಲ ಇಲ್ಲ ತಾನೆ? ನೀನು ಆಸೆ ಪಡೋದು ತಪ್ಪು ಅಂತ ನಾನು ಹೇಳ್ತಿಲ್ಲ, ಆದರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಹಂಗಂದ್ರೆ ಹಂಗಂದ್ರೆ ಈಗ ನಿನ್ನ ಹತ್ರ 5 ರೂಪಾಯಿ ಇದೆ, 10 ರೂಪಾಯಿ ಚಾಕ್ಲೇಟ್ ತಗೊಳಕ್ಕಾಗತ್ತಾ? ಆಗಲ್ಲ ತಾನೆ? ಸಿದ್ದಮ್ಮ, ನನ್ನ ಚಾಕ್ಲೇಟ್ ನಿನ್ನೋದೇ ಇಲ್ಲ ಅಲ್ವಾ? ಹೇಳೋದು ಕೇಳಿಸ್ಕೊ ಫಸ್ಟು. ನಮಗೆ ಸೆಟ್ ಆಗೋದು ನಾವು ಮಾಡಬೇಕು. ಫ್ರೆಂಡ್ಶಿಪ್ ಕೂಡ ಅಷ್ಟೇ, ನಮ್ಮ ಥರದವ್ರ ಜೊತೆ ಮಾತ್ರ ಮಾಡಬೇಕು. ಲೆವೆಲ್ ಮೀರಿ ಹೋಗಬಾರ್ದು. ನನ್ನ ಫ್ರೆಂಡ್ ಲೆವೆಲ್ ತುಂಬ ದೊಡ್ಡದು, ಅವ್ರು ನಮಗೆ ಸೆಟ್ ಆಗಲ್ಲ. ಸಿದ್ದಮ್ಮ, ನನ್ಗೆ ಯಾವ ಲೆವೆಲ್ ಅಂತ ಗೊತ್ತಾಗಲ್ಲ. ನನ್ನ ಫ್ರೆಂಡು ಸ್ಕೂಲ್ ಡೇಗೆ ಬರಬೇಕು ಅಷ್ಟೇ. ನೀನು ಹೇಳ್ದೆ ಅಂತ ಅವ್ರು ಯಾಕೆ ಬರ್ತಾರೆ? ಅವ್ರಿಗೆ ಅಷ್ಟೆಲ್ಲ ಟೈಮ್ ಇರಲ್ಲ, ಮೀಟಿಂಗ್ ಇರುತ್ತೆ, ಕೆಲಸ ಇರುತ್ತೆ. ನೀನು ಸ್ಕೂಲ್ ಡೇಗೆ ಬರೋಷ್ಟು ಅವ್ರಿಗೆ ಪೂರ್ಸೋತಿರಲ್ಲ. ರವಿಚಂದ್ರನ್ ಸರ್ ಬರ್ತಾರೆ ಗೊತ್ತಾ? ನನ್ನ ಫ್ರೆಂಡು ಅವ್ರನ್ನ ನೋಡ್ಬೇಕು. ಸಿಹಿ, ಸಾಕು. ಈಗ ನಿನ್ನ ಸ್ಕೂಲ್ ಡೇಗೆ ನೀನು ಡಾನ್ಸ್ ಮಾಡೋದಷ್ಟೇ ನಿನ್ನ ತಲೆಯಲ್ಲಿ ಇರಬೇಕು. ಈ ಥರ ಮಾತಾಡ್ತಿದ್ರೆ ನಿಮ್ಮ ಮಿಸ್ಗೆ ಹೇಳ್ತೀನಿ, ಡಾನ್ಸಿಗೆ ಸೇರಿಸ್ಕೋಬೇಡಿ ಅಂತ. ಈಗ ಊಟ ಮಾಡ್ಬಿಟ್ಟು ಮಲ್ಕೋಬೇಕಷ್ಟೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.